ಇವತ್ತು ನಮಗೆ ಎರಡು ಮಾರ್ಕೆಟೇ ಉಳಿಬೇಕಂತ ಯಾಕಂದ್ರೆ ಇವರು 70 ವರ್ಷಗಟ್ಟಲೆ ನಿಜವಾದ ದಲಾಲಿಕೆ ಮಾಡ್ಕೊಂತ ಬಂದವರು ದಲಾಲರ ಅಲ್ಲಿ ಖರೀದಿ ತಗೊಂಡವರು ಮತ್ತು ಹೊರಗಡೆ ಬೇರೆ ಬೇರೆ ಬಿಸ್ನೆಸ್ ಇದ್ದವರು ಅಂಗಡಿಗಳು ತೊಗೊಂಡ್ಕ್ಯಾರ ನಿಜವಾದ ದಲಾಲರಿಗೆ ಡಬಲ್ ರೊಕ್ಕ ಬಾಡಿಗೆ ತೊಗೊಂಡ್ಕ್ಯಾರ ಅವ್ರಿಗೆ ಅನ್ಯಾಯ ಮಾಡೋದಕ್ಕೆ ಮತ್ತು ಅವ್ರು ಅನ್ಯಾಯ ಮಾಡಿದ್ಮೇಲೆ ನಮ್ಮ ರೈತನ ಮಾಲ್ ಬರಂತಲೇ ಇವ್ರು ರೈತನ ಹೆಚ್ಚಿದ್ದಾರೆ. ಇದು ದೊಡ್ಡ ಜಿಲ್ಲೆ ಐತಿ. ಇಲ್ಲಿ ಇನ್ನೂ ಒಂದು 2-3 ಆದರೂ ಮಾರ್ಕೆಟ್ ಏನು ಕಡಿಮೆನ. ಯಾಕಂದ್ರೆ ಕರ್ನಾಟಕ ರಾಜ್ಯದೊಳಗೆ ದೇಶದೊಳಗನೆ ಹೆಚ್ಚಿನ ತರಕಾರಿ ಬೆಳೆಯುವಂಥ ರಾಜ್ಯ ಯಾವುದ್ರೆ ಅಂದರೆ ಅದು ಕರ್ನಾಟಕ ರಾಜ್ಯ. ಈಗ ಹೆಂಗೆ ಒಂದು ಕೇರಳ ಸರ್ಕಾರ ಒಂದು ಕಾನೂನು ಮಾಡಿಲ್ಲ, ಕಾನೂನು ಮಾಡಲಿ 1000 APMC ಆಗಲಿ ಕಾನೂನು ಅಡಿಗಳೊಳಗೆ ದಲಾಲರು ನಡ್ಕೋತಾರೆ. ಮತ್ತು ಇದನ್ನು ಬಂದ್ ಮಾಡಿ ನಮ್ಮ 5-6 ತಾಲೂಕು ರೈತರಿಗೆ ಮಲ್ತಾಯಿ ಧೋರಣೆ ತೋರುವಂಥ ಕೆಲಸ ಆಗೈತಿ. ಇದ್ರಾಗ ರಾಜಕೀಯ ಕೈವಾಡು ಐತೆ ಅಂತ ಕಂಡು ಬರ್ತೈತಿ. ದಯವಿಟ್ಟು ಮಾನ್ಯ ಒಂದು ಸರ್ಕಾರ ಮುಖ್ಯಮಂತ್ರಿಗೂ ಹೇಳ್ತಾನೆ ನಾನು, ನಿಮ್ಮನ್ನು ರಚನೆ ಮಾಡಿದವರು ರಾಜ್ಯದ ನಾವು 85% ರೈತರದವು. ನಿಮಗೆ ರೈತರ ಮೇಲೆ ಅಭಿಮಾನ ಗೌರವ ಅನ್ನೋದಿದ್ರ ಒಂದು ಕ್ಯಾಬಿನೆಟ್ನಾಗ ಕುಂತು ಕಾನೂನು ಮಾಡ್ಕ್ಯಾರ. ಜಿಲ್ಲೆ ಒಳಗೆ 10 ಮಾರ್ಕೆಟ್ಗಳಾಗಲಿ ಕಾನೂನು ಅಡಿ ಒಳಗೆ ನಡೆಯುವಂಥ ಕೆಲಸ ಆಕೈತೆ ದಲಾಲರ. ರೈತರಿಗೂ ಒಂದು ಧೈರ್ಯ ಬರ್ತೈತೆ ಅಂತ ಒಂದು ಕ್ರಮ ತಗೋಬೇಕು. ಇದನ್ನು ತಕ್ಷಣ ಇವತ್ತು ಚಾಲೂ ಮಾಡುವಂಥ ಕೆಲಸ ಜಿಲ್ಲಾಧಿಕಾರಿಗಳ ಮೂಲಕ ಮಾಡಬೇಕಂತೇಳಿ ಇವತ್ತು ನಾವು ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತಾರೆ. ರವಿ ಪಾಟೀಲ್ ಸರ್.